ಹಲೋ, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಡಿಸ್ಲೈಕ್, ಎನಿಥಿಂಗ್, ಸಬ್ಸ್ಕ್ರೈಬ್ ಮಾತ್ರ ಮಾಡಿ. ಮುಂದೆ ಇದೇ ಥರ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಬೆಲ್ ಪ್ರೊಬೇಷನರಿ ಇಂಜಿನಿಯರಿಂಗ್ ನೋಟಿಫಿಕೇಷನ್ ಬಿಟ್ಟಿದ್ರು. ನಾಳೆ ಲಾಸ್ಟ್ ಡೇಟ್ ಇದೆ, ಎಲ್ಲರೂ ಅಪ್ಲೈ ಮಾಡಬೇಕಂತ ಕೇಳ್ಕೊತೀನಿ. ಅದನ್ನು ಶಾರ್ಟ್ ಸಮರೈಸ್ ಮಾಡಿ ಹೇಳ್ತಿದ್ದೀನಿ ಈಗ. ಪೊಸಿಷನ್ಸ್: ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಪೊಸಿಷನ್. ಟೋಟಲ್ 340 ಪೊಸಿಷನ್ಸ್ ಇದೆ. ಬೇಸಿಕ್ ಕ್ವಾಲಿಫಿಕೇಷನ್ ಇನ್ BE, BTech and disciplines. Age limit, as you know. Pay scale 40,000 to 1,40,000. CBT ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. CBTಲಿ ರಿಎಂಬರ್ಸ್ಮೆಂಟ್ ಇರಲ್ಲ. CBTಲಿ ಸೆಲೆಕ್ಟ್ ಆಗಿ ಇಂಟರ್ವ್ಯೂ ಸೆಲೆಕ್ಟ್ ಆದರೆ ಯು ಕ್ಯಾನ್ ಗೆಟ್ ದ ರಿಎಂಬರ್ಸ್ಮೆಂಟ್. CBT 125 questions, 100 technical, 25 aptitude. Duration is 120 minutes. Negative marking 1/4 per wrong answer ಇರುತ್ತೆ. ಕ್ವಾಲಿಫಿಕೇಷನ್ ಮಾರ್ಕ್ಸ್ ಮಿನಿಮಮ್ 35%. ಫಾರ್ SC, ST, PWBD 35%. ಆ್ಯಂಡ್ ಇಂಟರ್ವ್ಯೂ ಅಲ್ಲಿ CBTದು ವೆಯ್ಟೇಜ್ ಕವರೇಜ್ ಆಗುತ್ತೆ 85 ಮಾರ್ಕ್ಸ್ ಇಂಟರ್ವ್ಯೂ, 15 ಮಾರ್ಕ್ಸ್ ಟೋಟಲ್ ಔಟ್ಕಮಿಗೆ. ಡಿಫ್ರೆಂಟ್ ಲೊಕೇಶನ್ ಪೊಸಿಷನ್ಸ್ ನೋಡ್ತಿದ್ದೀರಾ. ನಾಳೆ ಲಾಸ್ಟ್ ಡೇಟ್ ಇರೋದು, ಅಪ್ಲೈ ಮಾಡಬೇಕಂತ ಕೇಳ್ಕೊತಿದ್ದೀನಿ ಎಲ್ಲರಿಗೂ. ಅದಕ್ಕೆ ಈಗ ಲಾಸ್ಟ್ ಮೂಮೆಂಟ್ ಎಚ್ಚರಿಸ್ತಿದ್ದೀನಿ ಎಲ್ಲರಿಗೂ. ಬೆಲ್ ಕೆರಿಯರ್ ಪೋರ್ಟಲಿಗೆ ಹೋಗಿ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ನೀವು. ಜಾಸ್ತಿ ಏನಿಲ್ಲ. ಅಪ್ಲೈ ನೇಚರ್ ಆಫ್ ವರ್ಕ್ ಅವರು ಇದು ಮಾಡಿಲ್ಲ. ಆ್ಯಸ್ ಪರ್ ಮೈ ಡಾಟಾ, ಡಿಸೈನ್, ಟೆಸ್ಟಿಂಗ್, ಇಂಟಿಗ್ರೇಷನ್ ಆಫ್ ಎಲೆಕ್ಟ್ರಿಕಲ್ ಸಿಸ್ಟಮ್, ವರ್ಕ್ ಆನ್ ರೈಡರ್ಸ್, ಕಮ್ಯುನಿಕೇಷನ್ ಸಿಸ್ಟಮ್, ಇದೆಲ್ಲ ಬೆಲ್ ಮಾಡ್ತಾ ಇರೋದು. ಹಾಗಾಗಿ ಇದೇ ಫೀಲ್ಡಲ್ಲೇ ಇರುತ್ತೆ ಅಂತ ಅಂದ್ಕೊತಿದ್ದೀನಿ. ಬೇಗ ಅಪ್ಲೈ ಮಾಡಿ. ಥ್ಯಾಂಕ್ ಯು. ಇನ್ಫಾರ್ಮೇಷನ್ ಇಷ್ಟ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.